ಪಟೇಲ್ರೆ, ಸರ್ಕಾರದವರು ಸಮಾನತೆ ನೀಡಿದ್ದಾರೆ ಅಂತವ್ರೆ. ನೀವು ಅನುಮತಿ ಕೊಟ್ರೆ ನಮ್ಮ ಮಕ್ಳನ್ನೆಲ್ಲ ಶಾಲೆಗೆ ಸೇರಿಸಬಹುದು. ಊರಲ್ಲಿ ಕುರಿನ ಕಾಪಾಡೋದಕ್ಕಾಗ್ದಿರೋದಕ್ಕೆ ನಿನಗ್ ದೇವ್ರು ಬರಲ್ಲ ಅನ್ಕೋತಿದ್ದಾರೆ. ಆದ್ರೆ ನೀನ್ ಮಾಡ್ತಿರೋ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ. ನಿಮ್ಮಪ್ಪ, ತಾತ, ಮುತ್ತಾತಂದಿರು ಎಷ್ಟು ಪವಿತ್ರವಾಗಿರ್ತಿದ್ರು. ಆದ್ರೂ ಅವ್ರು ಓದ್ಕೊಂಡ್ರೆ ನಿಮಗೇನಾಗತ್ತೆ? ಚಿಕ್ಕ ವಯಸ್ಸಿಂದ ನಾನು ಗಮನಿಸ್ತಾ ಬಂದಿರೋದು, ನಮ್ ಕುಟುಂಬಕ್ಕಿದ್ದ ಅಧಿಪತ್ಯನ ಅದ್ಯಾರೇ ಆಗಿದ್ರು ನಮ್ ಮುಂದೆ ಕೂತು ತಲೆ ಬಗ್ಗಿಸ್ಬೇಕಷ್ಟೇ. ಅದೇ ನಮ್ಮ ಐಶ್ವರ್ಯ ಅಂತ ಅನ್ಕೋತಿರ್ಬೇಕಾದ್ರೆ ಯಾರೋ ಒಬ್ಬ ಬಂದು ನಮ್ಮ ಅಪ್ಪನ ಮುಂದೆ ನಿಂತ್ಕೊಂಡ, ಚಪ್ಪಲಿ ಹಾಕೊಂಡು. ನಮ್ಮಪ್ಪ ಒಳ್ಳೆಯವರು, ನನ್ನ ಹಾಗಲ್ಲ, ಓದಿರೋರು ಅಂದಿದ ತಕ್ಷಣನೇ ಕರ್ಗೋದ್ರು. ಅವ್ನು ನಮ್ಮ ಮನೆ ಒಳಗೆ ಬಂದಿದ್ದಲ್ದೆ ನಮ್ಮ ಅಪ್ಪನ ಪಕ್ಕನೆ ಕೂತ್ಕೊಂಡು ತಿಂದ, ನೀರು ಕುಡ್ದ, ಕುರ್ಚಿ ಮೇಲೆ ಕೂತ್ಕೊಂಡು ನಗಾಡ್ಕೊಂಡು ಹೋದ. ಓದಿದ್ರೆ ಪಟೇಲ್ರ ಪಕ್ಕ ಕೂತ್ಕೋಬೋದು ಅಂತ ಗೊತ್ತಾಗೋ ಥರ ಮಾಡ್ದ. ಅದು ನನಗಿಷ್ಟ ಆಗಲಿಲ್ಲ. ಓದಿದ್ರೆ ಪಟೇಲ್ ಸಾಮಾನ್ಯದನ್ ಸಮಾನ ಆಗ್ತಾನೆ ಅಂದ್ರೆ ನಾನು ಹೇಗೆ ಸುಮ್ಮನೆ ಇರ್ತೀನಿ? ಅವತ್ತು ಬರಬಾರ್ದು ಕಷ್ಟನ ಇಟ್ಕೊಂಡು ಪಟೇಲ್ರ ಹತ್ರ ಬಂದಿದ್ದೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಮೇಕೆ ನೋಡ್ಕೊಂತ ಊರವರೆಲ್ಲ ಜವಾಬ್ದಾರಿ ವಹಿಸಿದ್ರೆ ಅಪ್ಪ ಮಗ ಯಾತ್ರೆಗೆ ಹೋದಾಗ ಹೊರಟಿದಿರಲ್ರು? ಇಲ್ಲ ಪಟೇಲ್ರೆ, ಕುರಿಗಳನ್ನ ಕಟ್ಟಾಕ್ಬಿಟ್ಟೆ ಬಂದಿದೀವಿ. ಹೌದಾ? ಹಾ ಪಟೇಲ್ರೆ. ನಿನ್ನೆ ಗಂಗಾ ಸ್ನಾನಕ್ಕೆ ಹೋಗಿ ನೀರ್ ತಂದೆ, ಹೋಗಿ ಮೇಕೆ ಮೇಲೆ ಹಾಕ್ ಬರ್ತೀಯ? ಸರಿ, ಆಗ್ತೀನಿ ಪಟೇಲ್ರೆ. ಇವಳೆ ಆ ನೀರ್ ತಗೊಂಡ್ ಬಾ. ಏಯ್, ನೀನಲ್ಲ, ನೀನಾಗ. ಹೌದು ಕಣಮಲ್ಲಣ್ಣ, ಅಂದ್ರೆ ಓದ ಕಳಿಸ್ತೀನಿ ಅಂತೀಯ. ನಿನ್ ಮಗನ್ ನನ್ನ ಪಕ್ಕ ಕುರ್ಚಿಲ್ ಕೂರಿಸ್ಬೇಕು ಅಂತಿದ್ಯಾ? ನನಗ್ ಸಮನಾಗಿ ಎಷ್ಟು ಧೈರ್ಯನೋ ಕಚ್ಚಡ ನನ್ನ ಮಗನೇ. ಅದ್ಯಾಕೆ ಪಟೇಲ್ರೆ, ಮಗನ್ನ ಓದೋದಕ್ಕೆ ಕಳ್ಸೋದಕ್ಕೆ ಧೈರ್ಯ ಯಾಕೆ ಬೇಕೋ ಪಟೇಲ್ರೆ? ನನಗೊಂದಂತೂ ಗೊತ್ತು, ಏನೋ ಆಗುತ್ತೆ ಅಂತ. ಆದ್ರೆ ಅದೇ ಮಾತನ್ನ ಮನ್ಸಿಗೆ ಹೇಳೋದಕ್ಕೆ ಆಗೋದಿಲ್ವಲ್ಲ. ಪಟೇಲ್ರೆ, ಬಾಲಮ್ಮನ್ ಮೇಕೆ ಕಾಯ್ತಿದ್ದೋ ನೀನು. ಇವ್ ನಿಮ್ ಕೆಲ್ ಸತ್ತಿದ್ದಾನಂತ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೀತು. ಊರಲ್ಲಿ ಮೊದಲನೇ ಸಾರಿ ಪಟೇಲನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ ಅವನಿಗೆ ಇಷ್ಟ ಆಗ್ಲಿಲ್ಲ. ಅವಾಗಿಂದಾನೆ ಅವನಿಗೆ ನನ್ನ ದೃಷ್ಟಿ ಮೇಲೆ ಕೋಪ ಶುರುವಾಯ್ತು. ಒಂದ್ ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೆ, ಕೈಯಿಂದ ಜಾರೋಗ್ತಿರೋ ಅಧಿಪತ್ಯನ ಮತ್ತೆ ಕೈಗೆ ತಗೊಳ್ಳೋದಕ್ಕೆ ಯಾರಿಗೂ ಬರ್ದೇ ಇರೋ ಕ್ರೂರ ಯೋಚನೆ ಆ ಪಟೇಲಂಗ್ ಬಂತು. ಊರ್ಗೆಲ್ಲ ಡಂಗುರ ಹೊಡೆಸ್ರ ಪಟೇಲಂಗೆ ದೇವ್ರು ಬಂದಿದೆ ಅಂತ. ಓ, ಪಟೇಲ್ರ ಮೇಲೆ ಬಲಮ್ಮ ಬಂದವಳಪ್ಪೋ. ಇಡೀ ಊರ್ ಜನ ಗುಡಿ ಹತ್ರ ಬರ್ಬೇಕಪ್ಪೋ. ಬಾಲಮ್ಮ, ಇವತ್ ನಾವ್ ನೆನ್ಪಕ್ ಬಂದ್ವಾ ತಾಯಿ? 2 ವರ್ಷದಿಂದ ನೀನ್ ಬರ್ದೆ ಊರಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ. ಏನ್ ರೋಗನ ಏನೋ, ಪ್ರಾಣಗಳು ಒಂದ್ರ ಮೇಲೆ ಒಂದು ಹೋಗ್ತಾನೆ ಇವೆ.
ಏನಾದ್ರು ತಪ್ಪು ಮಾಡಿ ಕ್ಷಮಿಸ್ಬಿಡು ತಾಯಿ. ನಮ್ಮೂರ್ನ ನೀನೇ ಕಾಪಾಡ್ಬೇಕು ತಾಯಿ. ಈ ದೇವಿಗೆಲ್ರು ಶರಣ ಆಗ್ಬೇಕು, ನನ್ಗೆಲ್ರು ಶರಣ ಆಗ್ಬೇಕು. ಯಾರು ಹೇಗಿರ್ತಿರೋ ಹಾಗೆ ಇರ್ಬೇಕಂತಪ್ಪ. ಇದು ಆಜ್ಞೆ ಕಣಪ್ಪ ಅಯ್ಯಪ್ಪ. ಏನ್ ಆಜ್ಞೆ ತಾಯಿ? ಊರಲ್ಲಿ ಅವ್ರ ಕೆಲಸ ಅವರೇ ಮಾಡ್ಬೇಕಂತ ಅಂತ ಹೇಳ್ತಾಳೆ ಬಾಲಮ್ಮ. ಪಟೇಲ್ರು ಬಾವಿಲ್ ನೀರು ತೆಗಿಬಾರ್ದಂತೋ, ಪಟೇಲ್ರು ಭೂಮಿನ ತುಳಿಬಾರ್ದೋ, ಪಟೇಲ್ರು ಪಕ್ಕ ಕೂತ್ಕೊಂಡು ಓದ್ಬಾರ್ದೋ. ಆ ದೇವಿ ಮಾತನ್ನ ಮೀರಿದ್ರೆ ಈ ತರ ನೀವೆಲ್ರೂ ಸಾಯ್ತೀರೋ. ಅಮ್ಮ ತಾಯಿ, ತಪ್ಪಾಗೋಯ್ತಮ್ಮ, ಕ್ಷಮಿಸ್ಬಿಡವ ತಾಯಿ, ಗೊತ್ತಿಲ್ದೆ ಆಗೋಯ್ತು. ತಪ್ಪಾಗೋಯ್ತು ಬಾಲಮ್ಮ. ನೀನ್ ಹಾಕಿರೋ ಗೀಟನ ದಾಟೋದಿಲ್ಲ. ಏಯ್ ಬಾಲಮ್ಮನ್ ಮೇಕೆ ತಗೊಂಬಾ. ಯಾಕೆ ತಾಯಿ ನಮ್ಮ ಮೇಲ್ ಕೋಪ? ನಾವೇನಾದ್ರೂ ನಿಂಗೆ ದ್ರೋಹ ಮಾಡಿದೀವ? ಇಲ್ಲ ನಾವೇನಾದ್ರೂ ತಪ್ಪಡಿದೀವ ತಾಯಿ? ನೀನ್ ಮೇಕೆಕಾಯಿಯನ್ನು ಸತ್ತೋಗಿದ್ದಾನಂತ ತಾಯಿ ಕೋಪ? ಹೇಳು ತಾಯಿ, ಹೇಳು. ಅವನ್ ಸತ್ತೋದ್ರೆ ಏನ್ ತಾಯಿ? ನೀನ್ ಮೇಕೆನ ಕಾಪಾಡ್ಕೊಳ್ಳೋ ಜವಾಬ್ದಾರಿನ ಊರೆಲ್ಲ ನೋಡ್ಕೊಳ್ಳುತ್ತೆ. ಶಾಂತವಾಗು ತಾಯಿ, ಶಾಂತವಾಗು. ಏಯ್ ಸಾರಾಯಿ ತಗೊಂಬರ. 12 ವರ್ಷ ಕಾಪಾಡ್ತೀವಿ ತಾಯಿ. ಕಣ್ಣಿಗೆ ಎಣ್ಣೆ ಉಯ್ಕೊಂಡು ಕಾಪಾಡ್ತೀವಿ ತಾಯಿ. ನೀ ಶಾಂತವಾಗು ತಾಯಿ. ಕುರಿನ ಅಲ್ಲಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಪಟೇಲ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿದ್ದ. ಆದ್ರೆ ಈಗ ಊರವ್ರೆಲ್ರು ಬಾಲಮ್ಮನ್ ಕುರಿ ಕರ್ತವ್ಯ ವಹಿಸ್ಕೋಬೇಕು ಅಂತ ಅದನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಳಕ್ ಶುರು ಮಾಡಿದ್ರು. ಅಮ್ಮ, ಬಾಲಮ್ಮ, ಇಷ್ಟ ದಿನ ಆದ್ಮೇಲೆ ಕಂಡ್ಬಿಟ್ಟಿದ್ಯಾ? ರಾತ್ರಿ ಆಗ್ಲೂ ಯಾವ್ದು ಅನ್ನೋದ್ನು ಮರ್ತೋದ್ರು. ಏ ಗಂಗಾಧರ್, ಇವುಗಳ ಜೊತೆ ಇದನ್ನು ಕೂಡ ಕರ್ಕೊಂಡೋಗು. ನಿನ್ ಜೊತೆ ಬಂದ್ಮೇಲೆ ಇದನ್ನ ಇಲ್ಲಿ ಕಟ್ಟು, ನಾವ್ ನೋಡ್ಕೊಂತೀವಿ. ತಗೊಳೋ ಗಂಗಾಧರ, ನಿನ್ನೆ ತಗೊಂಡೋಗು. ದುರ್ಯೋಧನ್ ಸರ್ಗೆ ನಾವಂದ್ರೆ ಯಾಕಷ್ಟು ಕೋಪ ಅಂತ ನನಗ್ ಗೊತ್ತಿರ್ಲಿಲ್ಲ. ಆ ಕಿಟಕಿ ಪಕ್ಕ ಹೋಗಿ ಕೂತ್ಕೊಳ್ಳೋದು ನನ್ನಂತವನಿಂದ ಅಸಾಧ್ಯ ಅನ್ನೋದು ಗೊತ್ತಿಲ್ದಿರೋ ವಯಸ್ಸದು. ಈಗ ಊರವ್ರ ನಂಬಿಕೆ ಜೊತೆ ದೇವ್ರ ಹೆಸರಲ್ಲಿ ಆಟಾಡೋದಕ್ಕೆ ಶುರು ಮಾಡ್ದ. ಪಟೇಲ್ರು ಹೇಗೆ ಹೇಳ್ತಾರೋ ಆದ್ರೆ ಅದು ಸುಳ್ಳು ಅಂತ ನಾನು ಊರವ್ರಿಗೆ ಹೇಳ್ತಿರೋ ದಿನ ಇಲ್ಲ. ಆದ್ರೆ ಒಬ್ರು ಕೂಡ ನನ್ನ ನಂಬ್ತಿರ್ಲಿಲ್ಲ.